ನಮ್ ಜನರೇಷನ್ ಅವರೆಲ್ಲ ಈ ಡಿಶ್ ನ ಒಂದ್ಸತಿ ಆದ್ರೂ ತಿಂದೇ ಇರ್ತೀವಿ. ಎಲ್ಲಾದ್ರೂ ಪಾರ್ಟೀಸ್ ಅಲ್ಲಿ ಇಲ್ಲ ಹೋಟೆಲ್ಸ್ ಅಲ್ಲಿ ಇದನ್ನ ಟ್ರೈ ಮಾಡೇ ಇರ್ತೀವಿ. ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೋದು ನಾನ್ ಮಾಡ್ತಾ ಇರೋಂತ ರೆಸಿಪಿ ಪಾಸ್ತಾ. ನಾನಿಲ್ಲಿ ಪಾಸ್ತಾ ಮಾಡೋದಕ್ಕೆ ತಗೊಂಡಿರೋದು ಶೆಫ್ಸ್ ಬಾಸ್ಕೆಟ್ ಇಂದ ವೀಟ್ ಪಾಸ್ತಾನ. ಈ ಪಾಸ್ತಾ ನಮ್ಗೆ ನಾರ್ಮಲ್ ಪ್ರಾವಿಷನ್ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ, ಇಲ್ಲ ಅಂತಂದ್ರೆ ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಕೊಳ್ಬಹುದು. ಇನ್ನ ಇದ್ರಲ್ಲಿ 2 ತರ ಬರುತ್ತೆ, ಒಂದು ವೀಟ್ ಪಾಸ್ತಾ, ಇನ್ನೊಂದು ಮೈದಾ ಪಾಸ್ತಾ. ನಾನು ಆದಷ್ಟು ಮೈದಾ ಯೂಸ್ ಮಾಡೋದು ತುಂಬಾನೇ ರೇರು, ಸೊ ಹಾಗಾಗಿ ನಾನು ಇಲ್ಲಿ ವೀಟ್ ಪಾಸ್ತಾನ ಪರ್ಚೇಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಈ ರೆಸಿಪಿ ಮಾಡೋದು ತುಂಬಾನೇ ರೇರು, ಬಟ್ ಮಾಡಿದಾಗ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮೊದಲನೇದಾಗಿ ಸ್ಟವ್ ನ ಆನ್ ಮಾಡಿ ಅದ್ರ ಮೇಲೆ ಒಂದ್ ಪಾತ್ರೆನ ಇಟ್ಟು ಅದಕ್ಕೆ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದೀನಿ. ಇಲ್ಲಿ ನೀರು ಯಾವ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ಅಂತಂದ್ರೆ ನಾವ್ ಏನ್ ಪಾಸ್ತಾ ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಆ ಪಾಸ್ತಾ ನೀಟಾಗಿ ನೀರೊಳಗಡೆ ಮುಳುಗೋ ತರ ಆಗ್ಬೇಕು, ಅಷ್ಟು ನೀರನ್ನ ತಗೊಂಡ್ರೆ ಸಾಕಾಗತ್ತೆ. ಈಗ ಅದೇ ನೀರಿಗೆ ಒಂದ್ ಸ್ವಲ್ಪ ಕಲ್ಲುಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀರು ಕುದಿಯೋ ಅಷ್ಟರಲ್ಲಿ ನಾವು ಪಾಸ್ತಾ ಪ್ಯಾಕೆಟ್ ನ ಓಪನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾಸ್ತಾನ ತಗೊಂಡಿರೋದು ಈ ರೀತಿ ಇರುವಂತ ಪಾಸ್ತಾನ. ಆಕ್ಚುಲಿ ಪಾಸ್ತಾದಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ, ತುಂಬಾ ಶೇಪ್ಸ್ ಬರುತ್ತೆ. ನಾನು ಈ ರೀತಿ ಇರೋ ಪಾಸ್ತಾನ ತಗೊಂಡಿದ್ದೀನಿ. ಇವಾಗ ಏನ್ ಕಾಣಿಸ್ತಾ ಇದೆ ಇದು ಪಾಸ್ತಾ, ಇದು ಬಾಯ್ಲ್ ಆದ್ಮೇಲೆ ಇದಕ್ಕೆ ಡಬಲ್ ಆಗುತ್ತೆ, ಸೊ ಅವಾಗ ಗೊತ್ತಾಗುತ್ತೆ ಪಾಸ್ತಾ ಆಗಿದೆ ಅಂತ. ಇನ್ನ ನಾನಿಲ್ಲಿ 2 ಚಿಕ್ಕ ಚಿಕ್ಕ ಕಪ್ಸ್ ನ ತಗೊಂಡಿದ್ದೀನಿ ಮೆಜರ್ಮೆಂಟ್ಗೋಸ್ಕರ ಅಂತ. ಸೊ 2 ಕಪ್ ನ ಫಿಲ್ ಮಾಡ್ಕೊಂಡಿದೀನಿ ನಾನೀಗ ಇದ್ರಲ್ಲಿ ಪಾಸ್ತಾನ ಮಾಡುವಂತದ್ದು. ಅಂಡ್ ಈ ಪಾಸ್ತಾ ಬಂದು 3 ಜನಕ್ಕೆ ಸಫಿಶಿಯಂಟ್ ಆಗುತ್ತೆ ಒನ್ ಟೈಮ್ಗೆ. ಅಂಡ್ ಈ ಕಡೆ ನೀರು ಕುದಿ ಬರ್ತಾ ಇದೆ. ಇಷ್ಟು ಕುದಿ ಬಂದಾಗ ಪಾಸ್ತಾ ಏನ್ ತಗೊಂಡಿದ್ವಲ್ಲ 2 ಕಪ್ ಅಲ್ಲಿ ಆ ಪಾಸ್ತಾನ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದೀನಿ. ಇನ್ನ ಇದೇ ನೀರ್ಗೆ ಪಾಸ್ತಾ ಆಡ್ ಮಾಡಿದಾದ್ಮೇಲೆ ಒಂದ್ 4-5 ಡ್ರಾಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡ್ರೆ ಸಾಕು, ಯಾಕೆಂದ್ರೆ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ. ಅಂಡ್ ಇಲ್ಲಿ ಪಾಸ್ತಾನ ಒಂದು 8ರಿಂದ 9 ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ. ಇನ್ನ ಪಾಸ್ತಾ ಬೇಯುವಂತ ಟೈಮ್ ಅಲ್ಲಿ ವೆಜ್ಜೀಸ್ ಏನೇನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ನಾನಿಲ್ಲಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ ಬಂದು ಬೆಳ್ಳುಳ್ಳಿನ, ಇಲ್ಲಿ ಅದ್ರ ಫ್ಲೇವರೇ ತುಂಬಾ ಇಂಪಾರ್ಟೆಂಟ್. ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನ ವೆಜಿಟೇಬಲ್ಸ್ ನಾನಿಲ್ಲಿ ತಗೊಂಡಿರೋದು ಈರುಳ್ಳಿ, ಕ್ಯಾರೆಟ್, ಮಶ್ರೂಮ್ ಅಂಡ್ ಗಾರ್ಲಿಕ್ ಒಗ್ಗರಣೆಗೆ ಅಂತ. ಇನ್ನ ನೀವು ಇದಕ್ಕೆ ಅಡಿಷನ್ ಆಗಿ ಕ್ಯಾಪ್ಸಿಕಮ್ ಮತ್ತೆ ಬ್ರೊಕೋಲಿ ಈ ರೀತಿ ಏನ್ ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು ನಿಮ್ ಟೇಸ್ಟ್ ತಕ್ಕ ಹಾಗೆ. ಇಲ್ಲಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ತಾ ಇದೀನಿ. ತುಂಬಾ ದಪ್ಪ ದಪ್ಪ ಪೀಸಸ್ ಆಗೋದ್ರೆ ಬಾಯಿಗೆ ಸಿಕ್ಕಾಗ ಚೆನ್ನಾಗಿರಲ್ಲ, ಆದಷ್ಟು ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಇನ್ನ ಅದಾದ್ಮೇಲೆ ಈರುಳ್ಳಿನ ಇಲ್ಲಿ ನಾನು ತೋರಿಸಿರೋ ಅಷ್ಟು ಅರ್ಧ ಭಾಗದಷ್ಟು ಮಾತ್ರ ತಗೊಳ್ತಾ ಇದೀನಿ ಈರುಳ್ಳಿನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಯಾವ್ದು ಒಂದು ವೆಜಿಟೇಬಲ್ ನ ಯಾವ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ತೀವಿ ಎಲ್ಲಾ ವೆಜಿಟೇಬಲ್ಸ್ ಅದೇ ಸೈಜ್ ಅಲ್ಲೇ ಇರ್ಬೇಕಾಗತ್ತೆ. ಇನ್ನ ಅದಕ್ಕೆ ನಾನು ಕ್ಯಾರೆಟ್ ನ ಕೂಡ ತಗೊಳ್ತಾ ಇದ್ದೀನಿ, ಇದು ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಪಾಸ್ತಾಗೆ. ಇನ್ನ ಕ್ಯಾರೆಟ್ ನ ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಶ್ರೂಮ್ ನ ಕೂಡ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಸ್ತಾ ನಾವೇನ್ ಇಟ್ಟಿದ್ದಲ್ಲ ಬೇಯೋದಕ್ಕೆ, ಪಾಸ್ತಾ ಕೂಡ ಕುಕ್ ಆಗಿರತ್ತೆ. ಅಂಡ್ ಪಾಸ್ತಾನ ಬಿಸಿ ನೀರಲ್ಲೇ ಇರೋದಕ್ಕೆ ಬಿಡದಿರಾ ಅದನ್ನ ಸ್ಟೇನರ್ಗೆ ಹಾಕೊಂಡು ಅದನ್ನ ತಣ್ಣೀರಲ್ಲಿ ಒಂದ್ಸತಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಪಾಸ್ತಾ ಓವರ್ ಕುಕ್ ಆಗೋದು ಅವಾಯ್ಡ್ ಆಗುತ್ತೆ. ಇನ್ನ ಪಾಸ್ತಾ ನಾನು ಆಗ್ಲೇ ತೋರಿಸಿದಾಗ ರಾ ಹೇಗಿತ್ತಲ್ಲ ತೀರಾ ಗಟ್ಟಿ ಗಟ್ಟಿ ಆ ತರ ಇದ್ದಾಗ್ಲೂ ನಾವು ಅದನ್ನ ಕನ್ಸ್ಯೂಮ್ ಮಾಡೋದಕ್ಕಾಗಲ್ಲ. ಇನ್ನ ಓವರ್ ಕುಕ್ ಆದ್ರೂ ಕೂಡ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಪಾಸ್ತಾನ ಯಾವಾಗ ತೆಗಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ. ನಾವು ಪಾಸ್ತಾನ ಬೇಯೋದಕ್ಕೆ ಇಟ್ಮೇಲೆ ಅವಾಗವಾಗ ಸ್ಟಿರ್ ಮಾಡ್ಕೊಡ್ಬೇಕಾಗತ್ತೆ, ಯಾಕೆಂದ್ರೆ ತಳ ಅಂಟಬಾರ್ದು ಅನ್ನೋ ರೀಸನ್ಗೆ. ಇನ್ನ ಇಲ್ಲಿ ನಾನ್ ತೋರಿಸ್ತಾ ಇರೋ ಹಾಗೆ ಪಾಸ್ತಾ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಹೇಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಪಾಸ್ತಾನ ತಗೊಳ್ಳಿ, ಅದನ್ನ ಚಾಪಿಂಗ್ ಬೋರ್ಡ್ ಮೇಲೆ ಹಾಕೊಂಡು ಒಂದು ನೈಫ್ ಇಂದ ಮಧ್ಯದಲ್ಲಿ ಕಟ್ ಮಾಡಿದ ತಕ್ಷಣ ಅದು 2 ಪೀಸಸ್ ಆಗ್ಬೇಕು. ಸೊ ಅವಾಗ ಪಾಸ್ತಾ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಅಂತ. ಅಂಡ್ ಈ ಸ್ಟೇಜ್ ನ ಆಲ್ ಡ್ಯಾಂಟೆ ಅಂತ ಹೇಳ್ತಾರೆ. ಇದು ತೀರಾ ರಾಡ್ ಕೂಡ ಅಲ್ಲ ಮತ್ತೆ ಓವರ್ ಕುಕ್ ಕೂಡ ಆಗಿಲ್ಲ. ಸೊ ಪಾಸ್ತಾ ಮಾಡೋದಕ್ಕೆ ಇದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾನು ಹೇಳ್ದಾಗೆ ಇದನ್ನ ಒಂದ್ ಸ್ಟೇನರ್ಗೆ ಹಾಕೊಂಡು ಓವರ್ ಕುಕ್ ಆಗ್ಬಾರ್ದು ಅಂತ ಕೋಲ್ಡ್ ವಾಟರ್ ಅಲ್ಲಿ ಒಂದ್ಸತಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಅಂಡ್ ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ, ಅಬ್ಸರ್ವ್ ಮಾಡಿ. ಇಷ್ಟು ಪಾಸ್ತಾನ ಮಾಡ್ಕೊಂಡ್ಬಿಟ್ರೆ ಇನ್ನ ನೆಕ್ಸ್ಟ್ ಪ್ರೋಸೆಸ್ ತುಂಬಾನೇ ಈಸಿ. ಸೊ ಇಲ್ಲಿ ಪಾಸ್ತಾನ ಕುಕ್ ಮಾಡ್ಕೊಂಡಿದ್ದು ಫಸ್ಟ್ ಸ್ಟೇಜ್ ಮುಗೀತು. ಇನ್ನ ನೆಕ್ಸ್ಟ್ ಏನಂತಂದ್ರೆ ನಾನು ಇಲ್ಲಿ ಮಾಡ್ತಾ ಇರೋದು ವೈಟ್ ಸಾಸ್ ಪಾಸ್ತಾ. ಸೊ ಹಾಗಾಗಿ ಈಗ ನಮ್ಗೆ ಸಾಸ್ ಬೇಕು. ಯೂಶಲಿ ಹೋಟೆಲ್ಸ್ ಅಲ್ಲಿ ಇಲ್ಲ ಹೊರಗಡೆ ಎಲ್ಲ ಮೈದಾನ ಯೂಸ್ ಮಾಡಿ ವೈಟ್ ಸಾಸ್ ಪಾಸ್ತಾನ ಮಾಡ್ತಾರೆ. ಬಟ್ ನಾನಿಲ್ಲಿ ಮಕ್ಳು ಕೊಡ್ತಾ ಇರೋದ್ರಿಂದ ಮೈದಾನ ಯೂಸ್ ಮಾಡ್ತಿಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನ್ ತಗೊಂಡಿರೋದು ಕಾಲಿಫ್ಲವರ್.
ಕಾಲಿಫ್ಲವರ್ ನ ಮೊದಲನೇದಾಗಿ ಚಿಕ್ಕ ಚಿಕ್ಕ ಫ್ಲಾರೆಟ್ಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನ ಕುದಿಯುವಂತ ನೀರಿಗೆ ಒಂದ್ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕಿ ಅದನ್ನ ತೊಳ್ಕೊಳ್ಬೇಕು. ಈ ಬ್ರೊಕೊಲಿ ಮತ್ತೆ ಕಾಲಿಫ್ಲವರ್ ಬೆಳೆಯೋದಕ್ಕೆ ತುಂಬಾನೇ ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನ ಈ ಕಾಲಿಫ್ಲವರ್ ನ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಬೌಲ್ ಅಲ್ಲಿ ನೀರ್ನ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಅದಕ್ಕೆ ಕಾಲಿಫ್ಲವರ್ಸ್ ನ ಮತ್ತೆ ಗೋಡಂಬಿನ ಸೇರಿಸ್ಕೊಳ್ತಾ ಇದೀನಿ. ಒಂದ್ ಇಡಿ ಆಗೋಷ್ಟು ಗೋಡಂಬಿ ಹಾಕಿದ್ರೆ ಸಾಕಾಗುತ್ತೆ. ಇದು ಬಾಯ್ಲ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ರೀತಿ ಅದು ಮ್ಯಾಶ್ ಆಗೋವರೆಗೂ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಆಗ ಅದನ್ನ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗತ್ತೆ. ಇನ್ನ ಇದು ಇಷ್ಟ್ರ ಮಟ್ಟಿಗೆ ಬೆಂದಾದ್ಮೇಲೆ ಆ ನೀರ್ ಏನಿದೆ ಬಿಸಿನೀರು ಅದನ್ನ ಸ್ಟೇನ್ ಮಾಡಿ ಸೆಪರೇಟ್ ಆಗಿ ಇಟ್ಕೊಂಡು ಸ್ವಲ್ಪ ಆರಿಸ್ಬೇಕು. ಯಾಕೆಂದ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು. ಇನ್ನ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಈಗ ಪಾಸ್ತಾನ ಬಾಯ್ಲ್ ಮಾಡ್ಕೊಂಡಿದ್ದಾಗಿದೆ. ಇನ್ನ ವೈಟ್ ಸಾಸ್ಗೆ ಏನ್ ಬೇಕು ಅದು ಕೂಡ ರೆಡಿ ಆಗಿದೆ. ಇದು ಸ್ವಲ್ಪ ತಣ್ಣಗಾಗ್ಲಿ ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ನಮ್ಗಿಲ್ಲಿ ಒಗ್ಗರಣೆ ಹಾಕೋದಕ್ಕೆ ಬೇಕಾಗಿರೋದು ಒಂದು ಪ್ಯಾನು. ಆ ಪ್ಯಾನು ಒಂದ್ ಸ್ವಲ್ಪ ಬಿಸಿ ಆಗ್ಬೇಕು. ಅದ್ ಬಿಸಿ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ. ಯಾಕೆ ಅಂದ್ರೆ ಡೈರೆಕ್ಟ್ ಆಗಿ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಸೀದಂಗ್ ಆಗತ್ತೆ. ಅದಕ್ಕೋಸ್ಕರ ಲೈಟ್ ಆಗಿ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಈಗ ನನ್ನ ತೆಗೆದಿಟ್ಕೊಂಡಿರುವಂತ ಬೆಣ್ಣೆನ ಆಡ್ ಮಾಡ್ತಾ ಇದೀನಿ. ಇಲ್ಲಿ ಬೆಣ್ಣೆ ಕರ್ಗೋವರೆಗೂ ಬಿಡಬಾರ್ದು. ಬೆಣ್ಣೆ ಇದ್ದ ಹಾಗೇನೆ ನಾವು ಬೆಳ್ಳುಳ್ಳಿ ಏನ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನ ಆಡ್ ಮಾಡ್ಬೇಕು. ಬೆಣ್ಣೆ ಇರೋವಾಗ್ಲೇನೆ ಹಾಕಿದ್ರೆ ಅದು ನಮ್ಗೆ ರೆಸಿಪಿಯಲ್ಲಿ ಬೆಣ್ಣೆ ಫ್ಲೇವರ್ ಕೊಡುತ್ತೆ. ಬೆಣ್ಣೆ ಪೂರ್ತಿಯಾಗಿ ಕರ್ಗಿದ್ರೆ ಅದು ನಮ್ಗೆ ತುಪ್ಪದ ಫ್ಲೇವರ್ ಕೊಡುತ್ತೆ. ಸೊ ಗಾರ್ಲಿಕ್ ಸ್ವಲ್ಪ ಫ್ರೈ ಆಗ್ಬೇಕು. ಈಗ ಅದ್ರ ಜೊತೆಗೆ ನಾನು ಏನೇನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ವೆಜೀಸು, ಸೊ ವೆಜೀಸ್ ನ ಆಡ್ ಮಾಡ್ತಾ ಇದೀನಿ. ಕ್ಯಾರೆಟ್, ಈರುಳ್ಳಿ ಮತ್ತೆ ಮಶ್ರೂಮ್. ನಾವ್ ಇದನ್ನೆಲ್ಲ ತುಂಬಾ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದ್ರಿಂದ ಅದು ಜಾಸ್ತಿ ಹೊತ್ತು ಕುಕ್ ಆಗ್ಬೇಕು ಅನ್ನೋಂಥದ್ದು ಏನಿಲ್ಲ. ಒಂದ್ ಸ್ವಲ್ಪ ಫ್ಲೇಮ್ ನ ಹೈ ಇಟ್ಕೊಂಡು ಸ್ಟಿರ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಕಡೆ ಇದು ಫ್ರೈ ಆಗೋ ಅಷ್ಟರಲ್ಲಿ ಚಿಲ್ಲಿ ಫ್ಲೇಕ್ಸ್ ನ ರೆಡಿ ಮಾಡ್ಕೊಂಬೇಡ. ಒಂದ್ 6 ಕೆಂಪು ಮೆಣಸಿನ್ಕಾಯಿನ ತಗೊಂಡಿದೀನಿ. ಅದನ್ನ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡು ಅದಾದ್ಮೇಲೆ ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಂಡ್ರೆ ಚಿಲ್ಲಿ ಫ್ಲೇಕ್ಸ್ ರೆಡಿ ಆಗುತ್ತೆ. ಸೊ ಈಗ ಇದಕ್ಕೆ ನಾನು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಇನ್ನ ಈ ಕಡೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕಾಲಿಫ್ಲವರು ಸ್ವಲ್ಪ ತಣ್ಣಗಾಗಿರುತ್ತೆ. ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಫೈನ್ ಪೇಸ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ವೈಟ್ ಸಾಸ್ ರೆಡಿ ಆಯ್ತು. ಅಂಡ್ ಇದಕ್ಕೆ ನಾವು ಹಾಕಿರೋದು ಕಾಲಿಫ್ಲವರು, ಗೋಡಂಬಿ ಮತ್ತೆ ಒಂದ್ ಸ್ವಲ್ಪ ಉಪ್ಪು. ಸೊ ಮಕ್ಕಳಿಗೆ ಇದನ್ನ ಗಿಲ್ಟ್ ಫ್ರೀ ಆಗಿ ಕೊಡ್ಬೋದು. ಯಾವ್ದೇ ಮೈದಾ ಇಲ್ಲ ಪ್ರಿಸರ್ವೇಟಿವ್ಸ್ ಏನು ಹಾಕ್ತೀರಾ ಹೆಲ್ತಿಯಾಗಿ ಮನೇಲೆ ಮಾಡ್ಕೊಡುವಂತ ಪಾಸ್ತಾ. ಆ ಪ್ಯಾನ್ಗೆ ನಾವು ಇದೇನ್ ಗ್ರೈಂಡ್ ಮಾಡ್ಕೊಂಡಿದೀವಲ್ಲ ಆ ಪೇಸ್ಟ್ ನ ಹಾಕೊಂಡು ವೈಟ್ ಸಾಸ್ ನ ಹಾಕೊಂಡು ಒಂದ್ 3 ನಿಮಿಷ ಎಣ್ಣೆಲಿ ಬಾಡಿಸ್ಕೊಳ್ಬೇಕು. ಪಾಸ್ತಾಸ್ ಅಲ್ಲಿ 2 ತರ ಮಾಡ್ತಾರೆ. ಒಂದು ವೈಟ್ ಸಾಸ್ ಪಾಸ್ತಾ, ಇನ್ನೊಂದು ರೆಡ್ ಸಾಸ್ ಪಾಸ್ತಾ. ನಾನ್ ಇವತ್ತು ಮಾಡ್ತಾ ಇರೋದು ವೈಟ್ ಸಾಸ್ ಪಾಸ್ತಾ. ಈಗ ಈ ಸಾಸ್ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಏನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕೊಂಡಿದೀನಿ. ಇನ್ನ ಆರಿಗ್ಯಾನೋ ಇದೆ, ಸೊ ಆರಿಗ್ಯಾನೋನ ಹಾಕೊಳ್ತಾ ಇದೀನಿ. ಅದ್ರ ಜೊತೆಗೆ ನಾವು ಖಾರಕ್ಕೆ ಏನು ಹಾಕಿಲ್ಲ ಇಲ್ಲಿ, ಸೊ ಹಾಗಾಗಿ ಪೆಪ್ಪರ್ನ ಹಾಕೊಳ್ತಾ ಇದೀನಿ. ಇನ್ನ ಉಪ್ಪನ್ನ ನಾವ್ ಎಲ್ಲದಕ್ಕೂ ಹಾಕಿದ್ವಿ. ಕಾಲಿಫ್ಲವರ್ ಬೇಯೋದಕ್ಕೂ ಹಾಕಿದ್ವಿ, ಪಾಸ್ತಾ ಬೇಯೋದಕ್ಕೂ ಹಾಕಿದ್ವಿ. ಸೊ ಆದಷ್ಟು ಉಪ್ಪನ್ನ ನೋಡ್ಕೊಂಡು ಆಡ್ ಮಾಡ್ಬೇಕು. ಇನ್ನ ಇದು ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಸೊ ಈಗ ಲಾಸ್ಟ್ ಸ್ಟೇಜ್ ಅಲ್ಲಿ ಪಾಸ್ತಾನ ಏನ್ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಪಾಸ್ತಾನ ಆಡ್ ಮಾಡ್ತಾ ಇದ್ದೀನಿ. ಪಾಸ್ತಾನ ಆಡ್ ಮಾಡ್ಕೊಂಡು ಒಂದ್ಸತಿ ತಿರುಗಿಸ್ಕೊಡ್ಬೇಕು. ಸೊ ಆಗ ವೆಜೀಸ್ ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗಿ. ಇದ್ರ ಟೇಸ್ಟು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಒಂದ್ ಬೈಟ್ಗೆ ಖಂಡಿತ ಯಾರು ಸ್ಟಾಪ್ ಮಾಡಲ್ಲ. ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಇಷ್ಟಪಟ್ಟು ತಿಂತಾರೆ. ಇನ್ನೊಂದು ಹೆಲ್ತಿಯಾಗಿ ಮಾಡಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಿರುತ್ತೆ. ಸೊ ಈಗ ಲಾಸ್ಟ್ ಅಲ್ಲಿ ಫೈನಲ್ ಟಚ್ ಅನ್ನೋ ತರ ಒಂದ್ ಸ್ವಲ್ಪ ಬೆಣ್ಣೆನ ಹಾಕೊಳ್ಬಹುದು. ಇನ್ನ ಇದಕ್ಕೆ ಅಡಿಷನ್ ಆಗಿ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಹಾಕೊಳ್ಳೋದಾದ್ರೆ ಚೀಸ್ ನ ಕೂಡ ಮೇಲ್ಗಡೆ ಗ್ರೇಟ್ ಮಾಡಿ ಹಾಕೊಳ್ಬಹುದು. ಅದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಸೊ ಇಷ್ಟು ಮಾಡಿದ್ರೆ ಅಲ್ಲಿಗೆ ಪಾಸ್ತಾ ರೆಡಿ ಆಗತ್ತೆ. ಅಂಡ್ ಈ ಪಾಸ್ತಾನ ಬಿಸಿ ಬಿಸಿ ಇರುವಾಗ್ಲೇ ಸರ್ವ್ ಮಾಡ್ಬೇಕು. ಸೊ ಅವಾಗ್ಲೇ ಇದು ಟೇಸ್ಟ್ ಚೆನ್ನಾಗಿರೋದು. ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇನ್ನ ಆಸ್ ಯೂಶಲಿ ನಾನು ಹೇಳ್ದಾಗೆ ಇದು ನೋ ಮೈದಾ, ನೋ ಪ್ರಿಸರ್ವೇಟಿವ್ಸ್, ನೋ ಶುಗರ್ ಅಂಡ್ ಹೆಲ್ತಿ ಮೀಲ್ ಪ್ರೆಪ್ ಅಂತಾನೆ ಹೇಳ್ಬೋದು. ಸೊ ಈಗ ಪಾಸ್ತಾ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡೋದೊಂದೇ ಬಾಕಿ. ಇನ್ನ ನಾನಿಲ್ಲಿ ಪೆಪ್ಪರ್ ಪೌಡರು, ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸು ಎಲ್ಲಾನು ಕಡಿಮೆನೆ ಹಾಕೊಂಡಿದೀನಿ. ಇನ್ನ ನಿಮ್ಮ ಟೇಸ್ಟ್ ತಕ್ಕ ಹಾಗೆ ನೀವು ಅದನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಇನ್ನ ಸರ್ವ್ ಮಾಡೋ ಟೈಮ್ ಅಲ್ಲಿ ನೀವು ಬೇಕಾದ್ರೆ ಚೀಸ್ ನ ಗ್ರೇಟ್ ಮಾಡಿ ಹಾಕೊಡ್ಬೋದು. ಆ ಬಿಸಿ ಏನಿದೆಯಲ್ಲ ಪಾಸ್ತಾ ಅದಕ್ಕೆ ಚೀಸು ಮೆಲ್ಟ್ ಆಗುತ್ತೆ. ಅಂಡ್ 2 ಬೌಲ್ ಪಾಸ್ತಾಗೆ 3 ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು.
ಇನ್ನ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬಾನೇ ರಿಚ್ ಆಗಿರುತ್ತೆ ಅಂಡ್ ಟೇಸ್ಟ್ ಲೆವೆಲ್ ಕೂಡ ಅಷ್ಟೇ ಕ್ಲಾಸಿ ಆಗಿರುತ್ತೆ. ಇಲ್ಲಿಗೆ ನಾನು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಯಾರಿಗಾದ್ರೂ ಮನೇಲೆ ತುಂಬಾ ಯಮ್ಮಿ ಆಗಿರೋ ಡಿಲಿಷಿಯಸ್ ಆಗಿರೋ ಪಾಸ್ತಾನ ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರೋರು ಈ ವ್ಲಾಗ್ ನ ಒಂದ್ಸತಿ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ಅಂಡ್ ನಾವ್ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ನೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್.